ಯಶಸ್ಸು ಸುಮ್ಮನೆ ಸಿಕ್ಬಿಡೋದಿಲ್ಲ, ಸುಲಭ ಅಲ್ಲ ಗೊತ್ತು. ಚೆನ್ನಾಗಿ ಕಷ್ಟಪಡಬೇಕು, ಹಾರ್ಡ್ ವರ್ಕ್, ಫೋಕಸ್ಡ್ ಹಾರ್ಡ್ ವರ್ಕ್. ಅದರಲ್ಲಿ ಆಳವಾದ ಜ್ಞಾನ ಬೇಕು. ನಾವೇನು ಕೆಲಸ ಮಾಡ್ತಿದ್ದೀವಿ ಅದರ ಬಗ್ಗೆ ಆಳವಾದ ಜ್ಞಾನ, ಬಾಟಮ್ಲೆಸ್ ನಾಲೆಡ್ಜ್ ಬೇಕು. ತುಂಬ ಅಪಾರವಾದ ಸಹನೆ ಬೇಕು. ಇದಿಷ್ಟು ಇದ್ದರೆ ಜೀವನ ಸಕ್ಸಸ್, ಎಲ್ಲ ಥರ ಸಕ್ಸಸ್. material success, spiritual success, emotional success, relationship success. You are a successful person, fulfilled person. ಇದಕ್ಕೆ ನಮಗೆ ಬೇಸಿಕ್ ಬೇಕಿರೋದು ಏನಂದರೆ ಪೇರೆಂಟ್ಸ್ ಅವರು ಕೊಟ್ಟಿರೋ ಶಕ್ತಿ, ಅದನ್ನು ಉಡಾಫೆ ಮಾಡಬಾರ್ದು. ಅವ್ರ ಅಡ್ವೈಸಸ್ ಉಡಾಫೆ ಮಾಡಬಾರ್ದು. ಯಾವತ್ತೂ ರಿಯಲೈಸ್ ಆಗುತ್ತೆ ನಮಗೆ, ಅದೇ ಇರೋದು. ಎರಡನೇದು ಟೀಚರ್ಸ್, ಅವ್ರು ಏನು ಮಾರಲ್ ಹೇಳಿದ್ದಾರೆ ಅದು ನಮಗೆ ನಾವು ಉಡಾಫೆ ಮಾಡ್ತೀವಿ, ಅಲ್ಲಿ ಮಾಡಬಾರ್ದು. ಮೂರನೇದು ಗುರುಗಳು, ಕೊನೆಯ ಪಕ್ಷ ಗುರು ಮಾತಾದರೂ ಕೇಳಬೇಕು. ಒಟ್ಟಲ್ಲಿ ಇವು 3 ಜನ ಬಹಳ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇದಕ್ಕೆ ಒಂದು ಜಿರಾಫೆ ಜೀವನ ಜ್ಞಾಪಕ ಬರುತ್ತೆ. ಜಿರಾಫೆ ಎತ್ತರವಾಗಿದೆ. ಅದು ಆ ತಾಯಿ ಜಿರಾಫೆ ಅದು ಜನ್ಮ ಕೊಡುವಾಗ ಆ ಮಗುನ ಕೆಳಗಡೆ ಹಾಕುತ್ತಲ್ಲ, ಆ ಮರಿ ಜಿರಾಫೆ ಕೆಳಗೆ ಬೀಳುತ್ತೆ. ಬಿದ್ದಾಗ ಇದು ಸಪೋರ್ಟ್ ಮಾಡಲ್ಲ ಎದ್ದು ನಿಂತ್ಕೊಳ್ಳೋಕ್ಕೆ, ತಾನು ಕಷ್ಟಪಟ್ಟು ಅದು ನಿಂತ್ಕೋಬೇಕು. ಆದರೆ ತಾಯಿ ಜಿರಾಫಿ ಕಾಯ್ತಾ ಇರುತ್ತೆ. ಅದು ಹೇಳಲಿಲ್ಲ ಅಂದರೆ ಒಂದು ಒದೆಯುತ್ತೆ. ಬಂದ ತಕ್ಷಣ, ಭೂಮಿಗೆ ಬಂದ ತಕ್ಷಣ ಒಂದು ಒದೆ, ಅದು ತಾಯಿ ಒದೆ, ಬೀಳಲೇಬೇಕು. ಹೋಗಲಿ, ಅದು ನೆನಪಿದ್ದರೆ ಒದೆ, ಆವಾಗ ಬೆಲೆ ಇಲ್ಲದಿದ್ದರೂ, ಕೋಪ ಬಂದಿದ್ದರೂ, ಜನ್ಮದಲ್ಲಿ ಯಾವತ್ತೋ ಒಂದಿನ ಒದೆ ಆ ನೆನಪು ನಮ್ಮನ್ನು ಮರುಕಳಿಸುತ್ತೆ, ಜ್ಞಾಪಕ ಬರುತ್ತೆ, ನಾವು ರಿಮೈಂಡ್ ಮಾಡುತ್ತೆ, ಅದಕ್ಕೆ ಬೆಲೆ ಸಿಗತ್ತೆ. ಆ ಒದೆ ಬೇಕು. ಆಮೇಲೆ ಮತ್ತೆ ಅಲ್ಲಲ್ಲೇ ನಿಂತಾಗ ಇನ್ನೊಂದು ಒದೆ ಬೇಕು. ಟೀಚರ್ಸ್ ಕೊಡೋ ಒದೆ, ಅದು ಬೇಕು. ಆಗ ಆ ತಂದೆ ತಾಯಿ ಸ್ವರೂಪದಲ್ಲಿರೋ ಗುರು ಕೊಡೋ ಒದೆ ಜೊತೆಯಲ್ಲಿ ನೀನು ಎದ್ದು ಓಡಕ್ಕೆ ಶುರು ಮಾಡಿದಾಗ ಜೀವನದಲ್ಲಿ ಸಕ್ಸಸ್ ಕಡೆಗೆ ಬಾಚಿ ತಪ್ಪಿಕೊಳ್ತಾನೆ. ತಾಯಿ ತಂದೆ ಮಕ್ಕಳನ್ನ ಒದಿತಾರೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬಾಚಿ ತಪ್ಕೊಳ್ತಾರೆ. ತಾಯಿ ತಂದೆ, ಸ್ನೇಹಿತ, ಟೀಚರ್, ಉಪಾಧ್ಯಾಯ, ಗುರು ಎಲ್ಲವೂ ಆಗಿ ಬಾಚಿ ತಪ್ಕೊಳ್ತಾನಲ್ಲ ನೀವು ಓಡ್ತಾ ಇದ್ದಾಗ. ಇವೆಲ್ಲವೂ ಆ ಶಕ್ತಿಯನ್ನು ಕೊಡುತ್ತೆ. ಆಳವಾದ ಜ್ಞಾನ ಸಿಕ್ಕಾಗ ಇವೆಲ್ಲ ಸಿಗತ್ತೆ, ಸಹನೆ ಇದ್ದಾಗ ಇವೆಲ್ಲ ಸಿಗತ್ತೆ. ಅದಕ್ಕೆ ತುಂಬ ತಾಕತ್ತು ಬೇಕು ನಮಗೆ.